ಸಿ ಎಂ ಬದಲಾದರು, ಕಮಿಷನರ್ ಬದಲಾದರು, ಆದರೆ ಬದಲಾಗದಿರುವುದು ಇವತ್ತು ಆ ಒಂದು ದುರಂತದಲ್ಲಿ ಕಳೆದುಕೊಂಡವರ ಕಣ್ಣೀರು, ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ನೋವು ಇವತ್ತಿಗೆ ಅದೇ ರೀತಿಯಾಗಿದೆ. ಯಾರದು ತಪ್ಪಿಗೆ ಅವತ್ತು ಅಮಾಯಕರು ಬಲಿಯಾಗಿದ್ದರು. ತಮ್ಮವರನ್ನು ಕಳ್ಕೊಂಡಂತಹ ಪೋಷಕರು ಇವತ್ತಿಗೂ ಕೂಡ ಕಣ್ಣೀರಾಗಿದ್ದಾರೆ. ಅವತ್ತು RCBಯ ಅಂದರೆ ಪ್ಲೇಯರ್ಸನ್ನಾಗಿರ್ಬೋದು ವಿಜಯೋತ್ಸವವನ್ನು ಕಣ್ತುಂಬಿಕೊಳ್ಳಲು ಹೋದಂತಹ ಮಗಳು ಇವತ್ತು ಬರ್ತಾಳೆ ಅನ್ನೋ ಏನಿದೆ, ಆ ಫೀಲ್ ಏನಿದೆ, ಇವತ್ತು ಕೂಡ ಅದೇ ನೋವಿನಲ್ಲಿ ಕುಟುಂಬಸ್ಥರಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಆ ಒಂದು ದುರಂತದಲ್ಲಿ ಮೃತಪಟ್ಟಂತಹ ಚಿನ್ಮಯ್ ಶೆಟ್ಟಿಯವರ ಪೋಷಕರು ಇವತ್ತು ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ದುರಂತ ನಡೆದು ಇವತ್ತಿಗೆ 1 ವರ್ಷ. ಮೇಡಮ್, ಈ ಕ್ಷಣದಲ್ಲಿ ನಮ್ಮದೊಂದು ಅಂದರೆ ಅವರ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ಅವ್ರು ಮಾಡಿರುವಂಥ ಅಂದರೆ ಚಿಕ್ಕ ವಯಸ್ಸಿನವ್ರು ಓದಿನಲ್ಲಿ ತುಂಬ ಮುಂದೆ ಇದ್ದರು. ಈ ಕ್ಷಣದಲ್ಲಿ ನೆನೆಸ್ಕೊಳ್ಳೋದಾದರೆ ತುಂಬ ಚೂಟಿಯಾಗಿದ್ಲು. ಎಲ್ಲದರಲ್ಲೂ ಫಸ್ಟ್ ಅವಳು, ಕ್ಲಾಸಲ್ಲೆಲ್ಲ ಫಸ್ಟು, ಎಲ್ಲ ಯಕ್ಷಗಾನ ಎಲ್ಲದಕ್ಕೂ ಹೋಗ್ತಾಯಿದ್ಲು. ಎಲ್ಲದ್ರಲ್ಲೂ ಫಸ್ಟೇ ಇದ್ಲು ಅವಳು. ತುಂಬ ಚೂಟಿಯಾಗಿದ್ಲು. ಏನಾಯಿತು ಮೇಡಮ್ ಅವತ್ತು, ಆ ಕ್ಷಣ ಏನಾಯಿತು ಆ ದಿನ ಅಂತ? ಇವತ್ತು 1 ವರ್ಷ ಆಯಿತು. ಅವತ್ತು ಏನಾಯಿತು ಮೇಡಮ್? ಅವಳು ಕಾಲೇಜ್ಗೆ ಹೋದವಳು ಪಪ್ಪಂಗೆ ಫೋನ್ ಮಾಡಿದ್ಲು, ಫ್ರೆಂಡ್ಸ್ ಜೊತೆ ಇದಕ್ಕೆ ಹೋಗ್ತೀನಿ ಅಂತ. ನಂಗೆ ಗೊತ್ತಿಲ್ಲ, ಮತ್ತು ನನಗೆ ಫೋನ್ ಮಾಡಿ ಹೇಳಿದ್ಲು, ಪಪ್ಪಂಗೆ ಹೇಳಿದ್ದೀನಿ ನಾನು ಹೋಗ್ತೀನಿ ಅಂತ. ಮತ್ತೆ ಸಂಜೆ ಫೋನ್ ಮಾಡಿ ಅವ್ರು ಹೇಳಿದ್ರಂತ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ. ಮತ್ತೆ ಫೋನ್ ಬಂತು ಅವ್ರ ಪಪ್ಪಂಗೆ, ಹೀಗೀಗಾಗಿದೆ. ನಂಗೆ ಗೊತ್ತಿಲ್ಲ, ನಂಗೆ ಅಲ್ಲಿ ಹೋಗೋ ತನಕನೂ ಗೊತ್ತಿಲ್ಲ. ಇವ್ರು ಯಾರೂ ಹೇಳಿಲ್ಲ ಹುಷಾರಿದ್ದಾಳೆ, ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂದರು. ಅವರು ಅಲ್ಲಿ ನೋಡೋದೆ ಮಗು ಹೇಳ್ತಿಲ್ಲ, ಇದರಲ್ಲಿತ್ತು ಅಡಿಗಿದ್ದಿತ್ತು. ಇಲ್ಲಿ ಒಂದಂತೂ ಸ್ಪಷ್ಟ, ಘಟನೆ ನಡೆದು 1 ವರ್ಷ ಆದರೂ ಕೂಡ ತಾಯಿಯ ಕಣ್ಣೀರು ಹಾಗೇ ಇದೆ. ತನ್ನ ಮಗಳು ಅವತ್ತು ಕಾಲೇಜಿಗೆ ಹೋದಂತಹ ಮಗಳಾಗಿರ್ಬೋದು, ನಂತರ ಸೆಲೆಬ್ರೇಷನ್ ಕಣ್ತುಂಬಿಕೊಳ್ಳಲು ಹೋದಂತಹ ಮಗಳು ಇವತ್ತು ಬರ್ತಾಳೆ ಅಥವಾ ಇವತ್ತು ಬಂದರೆ ಬರ್ತಾಳನ್ನು ಹೋಪ್ ಆಗಿರ್ಬೋದು, ಅಥವಾ ಆ ಒಂದು ಕಣ್ಣೀರೇನಿದೆ ಇವತ್ತಿಗೂ ಕೂಡ ಅದೇ ರೀತಿ ಪೋಷಕರಲ್ಲಿರುವಂಥದ್ದು. ಅವರ ತಂದೆ ಇದ್ದರೆ ಅವ್ರನ್ನ ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ 1 ವರ್ಷ ಆಯಿತು ಘಟನೆ ನಾಡ್ದು ಜೂನ್ 4ಕ್ಕೆ 1 ವರ್ಷ ಆಗುತ್ತೆ. ಅವತ್ತು ನಾರ್ಮಲಾಗಿ ಕಾಲೇಜಿಗೆ ಹೋದ್ಲು. ಕಾಲೇಜಿಗೆ ಹೋಗಿ 3 ಗಂಟೆಗೆ ಫೋನ್ ಮಾಡಿದ್ರೆ ನಾವು ಹೋಗ್ತಾಯಿದ್ದೀವಿ ಅಂತ. ಅಂದರೆ ಅವಳು ಕಾಲೇಜಿಂದ ಅವಳು ಒಬ್ಬಳೇ ಹೋಗಿಲ್ಲ, ಅವರ ಇಡೀ ಕಾಲೇಜೇ ಹೋಗಿದೆ ಅವತ್ತು. ಆಮೇಲೆ ಸಾಧಾರಣ 4:45ಗೆ ಒಂದು ಫೋನ್ ಬಂತು ಮಣಿಪಾಲ್ ಹಾಸ್ಪಿಟ್ಲಿಂದ, ಈತ ನಿಮ್ಮ ಫಾದರ್ ಒಂಚೂರು ಇಮಿಡಿಯೇಟ್ ಬನ್ನಿ ಅಂತ. ಅಷ್ಟೇ. ಆಮೇಲೆ 2ನೇ ಕಾಲ್ ಬಂದಾಗ ಇಲ್ಲ ಡೆತ್ ಆಯ್ತು. ಇದಾದ ಘಟನೆ ನಡೆದು 1 ವರ್ಷ ಆಯಿತು. ಈಗ ಅವ್ರನ್ನ ಆ 1 ವರ್ಷ ನೀವು ಹೆಂಗೆ ಕಳೀತೀರಿ ಅಂತ? ಏನು ಮಾಡೋದು, ಏನು ಯಾರನ್ನ ದೂರೇನು ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಕೊಂಡು ಕಾಲ ಕಳೀತಿದ್ರು ಅಷ್ಟೇ. ಯಾವುದೋ ಒಂದು ಎನ್ಕ್ವೈರಿ ಅಂತ ಕರೆದ್ರು, ಸರ್ಕಾರದ ಫೇವರಾಗಿ ಮಾತಾಡಿದ್ರು ಎಲ್ಲರೂ. ಯಾರೋ 4-5 ಜನ ಡಿಸ್ಮಿಸ್ ಮಾಡಿದ್ರು, ಪುನಃ ಕರ್ಕೊಂಡ್ರು. ಒಂದು ಮಾಡಿದರು ಅಷ್ಟೇ. ನಮ್ಮನ್ನು ಇದುವರೆಗೂ ಕೂಡ ಯಾರು ಸಂಪರ್ಕ ಮಾಡೇ ಇಲ್ಲ. RCB ಅವರೆಲ್ಲ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಫೋನ್ ಮಾಡಿ ಮಾತಾಡಿದ್ದಾರೆ. ಅಂದರೆ ಪರಿಹಾರ ಅಂತ ಕೆಲವೊಂದು ಜನ ಕೊಟ್ಟರು, ಅದೇನಾದರೂ ಬಂತ? ಬಂದಿದೆ. 1 ವರ್ಷ ಈಗ ಮಗಳ ನೆನಪಲ್ಲಿ ನೀವು ಕೂಡ ಫೋಟೋ ನೋಡ್ತಿರುವಾಗಲೇ ಕಣ್ಣೀರಾಗ್ತಾ ಇದ್ರಿ. ಅಂದರೆ 1 ವರ್ಷನ ಅದು ಹೆಂಗೆ ಕಳೆದ್ರಿ? ಅವಾಗ ಏನೇನು ಹೆಂಗಿತ್ತು ನಿಮ್ಮ 1 ವರ್ಷದಿಂದ? ಅಂದರೆ ಬೆಳಿಗ್ಗೆ ನಾವಿಬ್ಬಳು ಒಟ್ಟಿಗೆ ಹೊರಡ್ತಿದ್ವಿ. ಅವಳು ಕಾಲೇಜಿಗೆ ಹೋಗ್ತಿದ್ರು, ನಾನು ಆಫೀಸ್ಗೆ ಹೋಗ್ತಿದ್ದೆ. ಏನೋ ಕಳಿಬೇಕಲ್ಲ, ಇನ್ನೇನು ಮಾಡೋದು. ಈ ಮನೆ ಕೂಡ ಅವಳೇ ಸರ್ಚ್ ಮಾಡಿ ಹುಡುಕಿಡ್ತಿದ್ವು. ಅವಳದ ಅಡ್ಡ ಹೆಸರು ಸೋನು ಅಂತ. ಕಾಲೇಜಿಗೆ ಹೋಗಿದ್ದಾಳೆ, ಸಂಜೆ ಬರ್ತಾಳೆ ಅಷ್ಟೇ. ಕಾಲೇಜಿಗೆ ಹೋಗಿದ್ದಾಳೆ, ಸಂಜೆ ಬರ್ತಾಳೆ. ಈ ಒಂದು ಕ್ಷಣ ಅಂದರೆ ಈಗ ದುರಂತ ಆಗಿದೆ, ಅದೆಲ್ಲ ಒಂದು ಕಡೆ. ಆದರೆ ಈಗ ಇವರು ಮಾತಾಡಿದ್ರು, ಅವರು ಯಕ್ಷಗಾನದಲ್ಲಿ ಮುಂದೆ ಇದ್ದರು. ಅದೇ ರೀತಿ ನಿಮ್ಮ ಜೊತೆ ಏನಾದರೂ ತಮ್ಮ ಫ್ಯೂಚರ್ ಬಗ್ಗೆ ಏನಾದರೂ ಹಂಚ್ಕೊಂಡಿದ್ರೆ, ನಾನು ಏನಾಗಬೇಕು ಅಂತೇನು? ಇಲ್ಲ, ಇದು MTech ಮಾಡಬೇಕು ಅಂತ ಭಾಳ ಇಟ್ಕೊಂಡಿದ್ಲು. BE ಮಾಡಿಬಿಟ್ಟು MTech ಮಾಡ್ತಂತ. ಜ್ಯೋತಿಯಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾಯಿದ್ಲು.
ಬಂದು ಫಸ್ಟ್ ಸೆಮಿಸ್ಟರ್ ಮುಗಿದಿತ್ತು. ಕುಟುಂಬಸ್ಥರ ನೋವಿನ ನೋಡಿ, ಇಲ್ಲಿ ಯಾರದ್ದೋ ನಿರ್ಲಕ್ಷ್ಯ, ಇನ್ನು ಯಾರನ್ನೋ ಮೆಚ್ಚಿಸಲು ಹೋಗಿ ಅಮಾಯಕರು ಬಲಿಯಾಗಿದ್ದರು. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಘಟನೆ ನಂತರ ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧ ಕೇವಲ ಪರಿಹಾರ ಕೊಟ್ಟು ಸುಮ್ಮನಾದರು. ಬಟ್ ಇವತ್ತಿಗೂ ಕೂಡ ಈ ಪೋಷಕರು ಕಾಲೇಜ್ಗೆ ಹೋದಂತಹ ಮಗಳು ವಾಪಸ್ ಆಗ್ತಾಳೆ ಅನ್ನೋ ಭರವಸೆಯಲ್ಲಿದ್ದಾರೆ. ಮಗಳನ್ನು ನೆನೆಸ್ಕೊಂಡು ನಿತ್ಯವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆಕೆಯ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಕೊಂಡು ನಿತ್ಯವೂ ಕೂಡ ನೋವನ್ನು ಪಡ್ತಾ ಇದ್ದಾರೆ.